ನಮಸ್ತೆ ಸಿಂಹರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಸೌಂಡ್ ಕೇಳಿಸ್ತಾ ಇದೆ, ನಾನು ಇನ್ನೂ ಹೇಳಿಲ್ಲ. ಇದು ಬತ್ತಿ ಸ್ವಲ್ಪ ನೆಗೆಟಿವಿಟಿ ತೋರಿಸ್ತಾ ಇತ್ತು, ಹೀಲ್ ಆಗ್ತಾ ಇದೆ. ಕೆಲವರು ಕಾಲಿಗೆ ಪೆಟ್ ಮಾಡ್ಕೊಳ್ಬಹುದು, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಏನು ಮಾಂತ್ರಿಕರನ್ನ ಭೇಟಿ ಮಾಡಕ್ ಹೋಗಿ ತೊಂದರೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಚೆನ್ನಾಗಿ ದುಡ್ಡು ಬರುವಂತ ಸಾಧ್ಯತೆಗಳು ಇದೆ. ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಹೊಸ ಫ್ರೆಂಡ್ಶಿಪ್ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಯಾರಿಗೋ ಮಕ್ಕಳಾಯ್ತು ಅನ್ನುವಂತ ಸುದ್ದಿ ಕೇಳುವಂತ ಸಾಧ್ಯತೆ ಇದೆ. ಮದುವೆ ಕಾರ್ಯಗಳು ಮುಂದುವರಿಸುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೆಲವ್ರಿಗೆ ಇದೆ. ಪ್ರಯಾಣ ಹೋಗ್ತೀರಾ, ಹೊಸ ಗಿಡಗಳನ್ನ ತರುವಂತ ಸಾಧ್ಯತೆ ಇದೆ. ಯಾರಿಗೋ ಥ್ರೋಟ್ ಅಥವಾ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಮೈಂಡ್ ಗೇಮ್ಗಳಿಂದ ಹೊರಗೆ ಬರ್ತೀರಾ. ಯಾರಿಗೋ ಹಾರ್ಟ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನರ್ವ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಕೆಲವರಿಗೆ ಗರ್ಭಕೋಶದಲ್ಲಿ, ಕೆಲವರಿಗೆ ಪಿತ್ತಕೋಶದಲ್ಲಿ, ಕೆಲವರಿಗೆ ಒನ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ಆರೋಗ್ಯದ ಕಡೆ ಗಮನನ ಕೊಡಿ. ಯಾರ್ಯಾರಿಗೆ ಯಾವ್ಯಾವ್ದು ಅಂತ ಗೊತ್ತಿಲ್ಲ, ಬಟ್ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಒಳ್ಳೇದು. ಇಲ್ಲಾಂದ್ರೆ ಆಪರೇಷನ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. Again, it's a general reading. Take what resonate with you. Leave the rest behind. ಕರ್ಮ ರಿಟರ್ನ್ ಆಗ್ತಾ ಇದೆ ಈ ತಿಂಗಳು ಅನ್ನುವಂಥದ್ದು ಇದೆ. ಸೊ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದೀರಾ, ಒಳ್ಳೆ ಕೆಲಸ ಎಲ್ಲ ನಿಮ್ಗೆ ರಿಟರ್ನ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯು ಆರ್ ಆಲ್ವೇಸ್ ರೈಟ್ ಮನಿ ಅಂತ ಯಾರಿಗೋ ಹೇಳ್ತಾ ಇದ್ದೀರಾ ಯಾರೋ ಅಂತ ಅನ್ನಿಸ್ತಾ ಇದೆ. ಸೊ ಹೊಸ ಒಡವೆಗಳನ್ನ ಕೊಂಡ್ಕೊಳ್ಳುವಂತ ಸಾಧ್ಯತೆ ಇದೆ. ನ್ಯೂ ಇಯರ್ಗೆ ಅಂತಾನೆ ಒಂದಷ್ಟು ವೆಕೇಶನ್ ಮತ್ತೆ ಡ್ರೆಸ್ ಮತ್ತೆ ಜ್ಯುವೆಲರಿನ ಪ್ಲಾನ್ ಮಾಡಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸಾಕಷ್ಟು ಗೋಲ್ಡ್ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಮಾಂಗಲ್ಯನ ಖರೀದಿ ಮಾಡ್ಸಕ್ಕೆ ಹಾಕ್ತಾರೆ. ಈ ತರ ಪ್ಯಾಟ್ರನ್ ಬೇಕು ಈ ತರ ಅಂತ ಕಾಣಿಸ್ತಾ ಇದೆ. ಸೊ ಪಿತ್ರಾರ್ಜಿತ ಆಸ್ತಿನ ಯಾರೋ ಮಜಾ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದು ಮಾಡಿ. ಯಾರನ್ನೋ ಮೇಲಕ್ಕೆತ್ತಿ ರೌಂಡ್ ಹಾಕಿ ಖುಷಿ ಪಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಬೇರೆಯವ್ರ ಮಾತನ್ನ ಕೇಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಏಣಿನ ಮರ್ತ್ ಬಿಡ್ತೀರಾ, ಒದ್ಬಿಡ್ತೀರಾ, ಈ ತರ ಮಾತುಗಳು ಯಾರೋ ನಿಮ್ಗೆ ಮಾತಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ತುಂಬಾ ದುಡ್ಡು ಬರುವಂಥದ್ದು, ಪ್ರಯಾಣ ಹೋಗುವಂಥದ್ದು, ತುಂಬಾ ರೊಮ್ಯಾಂಟಿಕ್ ಆಗಿ ಈ ಮಂತ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಹೆವಿ ರೊಮ್ಯಾನ್ಸ್ ಅಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬಾ ಜನ ಪಾರ್ಟ್ನರ್ ಜೊತೆ ಕೂಡ ನೀವು ರೊಮ್ಯಾನ್ಸ್ಶಿಪ್ ಅಲ್ಲಿ ಇರುವಂತ ಸಾಧ್ಯತೆಗಳು ಕೂಡ ಇದೆ.
ಬೈಕ್ ತಗೊಳ್ಳುವಂತ ಸಾಧ್ಯತೆ ಇದೆ, ಕಾರ್ ತಗೊಳ್ಳುವಂತ ಸಾಧ್ಯತೆ ಇದೆ, ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಮನೆ ಕಟ್ಟುವಂಥದ್ದು ಕೂಡ ಇದೆ. ಇನ್ನು ಜಾಗ ಜಮೀನು ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ನೆಗೆಟಿವಿಟಿ ಕಾಣ್ತಾ ಇದೆ. ನೆಗೆಟಿವಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಇದೆ. ಯಾರೋ ಪ್ರೆಗ್ನೆನ್ಸಿ ಮಿಸ್‌ಕ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಮಾಡ್ಕೊಳ್ತಾರೆ. ಸೊ ಭ್ರೂಣ ಹತ್ಯೆ ಮಹಾಪಾಪ, ಹಾಗೆ ಮಾಡ್ಕೊಳ್ಬೇಡಿ. ಸೊ ಯಾರ್ದೋ ಜೀವನದಲ್ಲಿ ಸ್ವಲ್ಪ ನೆಗೆಟಿವಿಟಿ ಕಾಣ್ತಾ ಇದೆ. ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಮಕ್ಕಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಚೆನ್ನಾಗಾಗತ್ತೆ, ಫೈನಾನ್ಷಿಯಲಿ ಗ್ರೋತ್ ಇದೆ, ನೀವು ಅನ್ಕೊಂಡಿದ್ದೆಲ್ಲ ಆಗುವಂಥದ್ದು. ಮಕ್ಕಳಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ಸನ್ನ ಶುರು ಮಾಡ್ತೀರಾ ಅನ್ನುವಂಥದ್ದು. ಸಾಕಷ್ಟು ಸ್ಟ್ಯಾಚ್ಯೂಗಳು ಬರುತ್ತಲ್ಲ, ಅದ್ರ ಬಿಸ್ನೆಸ್ ಏನೋ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕನಸಿನ ಹಾರ್ಟ್ ಬಲೂನ್ ನನ್ಸಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕುಕಿಂಗ್ ಗೇಮ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ವಿದೇಶ ಯಾತ್ರೆ ಹೋಗುವಂತ ಸಾಧ್ಯತೆ ಇದೆ. ಯಾರೋ ಚೀನಾ ಅಥವಾ ಜಪಾನಿಗೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಅಲ್ಲಿ ಹೋಗಿ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಪ್ಲೇ ಹೋಮ್‌ನ ಶುರು ಮಾಡ್ಬೇಕು ಅನ್ಕೊಂಡಿದ್ದೀರಾ, ಪ್ಲೇ ಹೋಮ್‌ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಏನ್ ಬೇಕಾದ್ರೂ ಮಾಡಕ್ಕೆ ತಯಾರಿರುವಂತ ನೀವು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂದಾನೇ ಏನ್ ಬೇಕಾದ್ರೂ ಮಾಡಿ. ಸಾಕಷ್ಟು ಚಾನ್ಸಸ್ ಇದೆ ನೀವು ನಿಮ್ಗೆ ಇಷ್ಟ ಬರೋ ರೀತಿಲಿ ಮಾಡೋ ಹಾಗೆ. ಸೊ ನಿಮ್ಗೇನ್ ಇಷ್ಟ ಬರುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಅಧಿಕಾರ ಬರುವಂತ ಸಾಧ್ಯತೆ ಇದೆ, ಲೀಡರ್‌ಶಿಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ರಾಜಕೀಯವಾಗಿ ಯಶಸ್ಸು ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಫ್ರೆಂಡ್‌ಶಿಪ್ಪು ಅನ್ಕೊಂಡು ಡಬಲ್ ಗೇಮ್ ಮಾಡ್ತಿರೋದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ, ಪ್ರೀತಿ ವಾಪಸ್ ಬರುವಂತ ಸಾಧ್ಯತೆ ಇದೆ, ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ, ಕೋರ್ಟಿನ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಗಿಫ್ಟ್‌ಗಳನ್ನ ಖರೀದಿ ಮಾಡ್ತೀರಾ, ಸಾಕಷ್ಟು ಶಾಪಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ನಿಮ್ಮ ಜೀವನನ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳುವಂತ ಉದ್ದೇಶ ಇದ್ರೆ ಹೀಗೇನೆ ಮುಂದುವರಿತಾ ಇರಿ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಚೆನ್ನಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ಸ್ವಲ್ಪ ಚೆನ್ನಾಗಿ ಊಟ ತಿಂಡಿನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ದುಡುಕಿನ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ಯಶಸ್ಸು ಇದೆ, ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ. ಕೆಲವು ಸತಿ ಮೂಡ್ ಸ್ವಿಂಗ್ಸ್ ಆಗುವಂತ ಸಾಧ್ಯತೆ ಇದೆ. ಸೊ ಮನಸ್ಸುಗಳನ್ನ ಶುದ್ಧವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಒಂದಷ್ಟು ಸೀಕ್ರೆಟ್‌ಗಳು ಗೊತ್ತಾಗತ್ತೆ ನಿಮ್ಗೆ ಅಂತ ಹೇಳ್ತಾ, ನಿಮ್ಮ ಜೀವನ ನಿಮ್ಮ ಮೇಲೆ ನಿರ್ಧರಿತವಾಗಿದೆ ಅಂತ ಹೇಳ್ತಾ, ಸೊ ಯಾರನ್ನೂ ಮನೆಯಿಂದ ಹೊರಗೆ ಹೋಗಕ್ಕೆ ಬಿಡಬೇಡಿ ಅಂತ ಹೇಳ್ತಾ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ, ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಡಬಲ್ ಎಸ್ ಇದೆ ಇಲ್ಲಿ, ಎಸ್ 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 ನೀವೇನು ಅನ್ಕೊಂಡ್ರು ಕೂಡ ಆಗತ್ತೆ. ಮತ್ತೆ ಟ್ವಿನ್ ಫ್ಲೇಮ್ ಜರ್ನಿ ಯಾರ್ದೋ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ, ಸೊ ಎಸ್ ನಿಮ್ಮ ಪ್ರೀತಿಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ, ಸೊ ಎಸ್ ದಟ್ಸ್ ಆಲ್. ಸೊ ಎಸ್ ಕುಲದೇವರ ದರ್ಶನ ಮಾಡಬೇಕು, ಇದರಿಂದ ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ. ಯಾವುದೋ ಒಂದು ವಯಸ್ಸಾಗಿರುವಂತ ವ್ಯಕ್ತಿ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಬೇಡದೇ ಇರುವಂತ ವ್ಯಕ್ತಿಗಳ ಸಹವಾಸನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. GJYS
OELIN ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 5, 6, 3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಇಷ್ಟ ಬಂದಂಗೆ ಬದುಕಿ ಅಂತ ಹೇಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಚೆನ್ನಾಗಿರಲಿ ಅಂತ ಹಾರೈಸ್ತಾ, ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ಅಂತ ಕೇಳ್ಕೊಳ್ತಾ ನಮಸ್ತೆ.